ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕೇಂದ್ರ ಅಪ್ಪಂಗಳ ಮಡಿಕೇರಿ ಕೊಡಗುಗೆ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲಿ ಇಲ್ಲಿನ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಎಸ್.ಜೆ. ಅಂಕೇಗೌಡ ಸರ್ ಅವ್ರನ್ನ ಮಾತಾಡಿಸಿ ಈ ಒಂದು ಪ್ರಾದೇಶಿಕ ಕೇಂದ್ರದ ಕಾರ್ಯವೈಖರಿ ಹೇಗೆ, ಇವರು ರೈತರಿಗೆ ಯಾವ ರೀತಿಯ ಒಂದು ಮಾಹಿತಿಗಳನ್ನು ಕೊಡ್ತಾರೆ, ಇಲ್ಲಿ ಯಾವ ರೀತಿಯ ಸಂಶೋಧನೆಗಳನ್ನು ಇವರು ಕೈಗೊಳ್ತಾ ಇದ್ದಾರೆ, ಅದೇ ರೀತಿ ಇವ್ರದ್ದು ಅಚೀವ್ಮೆಂಟ್ಸ್ ಏನು, ಸಾಧನೆಗಳೇನು, ಯಾವ್ಯಾವ ರೀತಿಯ ಹೊಸ ತಳಿಗಳನ್ನು ಇವರು ಬಿಡುಗಡೆ ಮಾಡಿದ್ದಾರೆ, ಮತ್ತು ಈಗ ತಳಿಗಳನ್ನು ಬಿಡುಗಡೆ ಮಾಡಿದ ತಕ್ಷಣ ಏನಾದರೂ ರೈತರ ತಾಕುಗಳಲ್ಲಿ ತೊಂದರೆಗಳಾದಾಗ ಅದನ್ನು ಹೋಗಿ ಪರಿಶೀಲನೆ ಏನಾದರೂ ಮಾಡ್ತಾರ ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರನ್ನು ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ನನ್ನ ಹೆಸರು ಡಾಕ್ಟರ್ ಎಸ್.ಜೆ. ಅಂಕೇಗೌಡ, ಪ್ರಧಾನ ವಿಜ್ಞಾನಿಗಳು, ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕೇಂದ್ರ ಅಪ್ಪಂಗಲ, ಮಡಿಕೇರಿ, ಕೊಡಗು, ಕರ್ನಾಟಕ. ಈ ಪ್ರಾದೇಶಿಕ ಸಂಶೋಧನಾ ಕೇಂದ್ರವು ಏಲಕ್ಕಿ ಸಂಶೋಧನಾ ಕೇಂದ್ರವಾಗಿ ಹಿಂದೆ ಸ್ಥಾಪಿತಗೊಂಡಿದೆ. ಸುಮಾರು 1961ರಲ್ಲಿ ಈ ಸಂಸ್ಥೆಯು ಮೈಸೂರು ರಾಜ್ಯಕ್ಕೆ ಸೇರಿತ್ತು. ಆನಂತರ 1976ರಲ್ಲಿ ಇದು ನಮ್ಮ ಕಾಸರಗೋಡಿನ ತೋಟಗಾರಿಕಾ ಬೆಳೆಗಳ ಸಂಶೋಧನಾ ಕೇಂದ್ರ ಕಾಸರಗೋಡಿಗೆ ಸೇರಲ್ಪಟ್ಟಿತು. 1984ರಲ್ಲಿ ಇದು ಸಾಂಬಾರು ಬೆಳೆಗಳ ಸಂಶೋಧನಾ ಕೇಂದ್ರದ ಅಡಿಯಲ್ಲಿ ಬಂದಿದೆ. ಕಳ್ಳಿಕೋಟೆಯಲ್ಲಿದೆ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಕೇಂದ್ರ. ಅದರ ವ್ಯಾಪಕಕ್ಕೆ ಬಂದಿದೆ. 2014ರಲ್ಲಿ ಈ ಸಂಶೋಧನಾ ಕೇಂದ್ರವನ್ನು ಪ್ರಾದೇಶಿಕ ಕೇಂದ್ರವನ್ನಾಗಿ ಏರ್ಪಟ್ಟಾಗಿದೆ. ಈ ಸಂಶೋಧನಾ ಕೇಂದ್ರದ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಹಿಂದೆ ಏಲಕ್ಕಿ ICRನಲ್ಲಿ ಏಲಕ್ಕಿ ಸಂಶೋಧನಾ ಕೇಂದ್ರವಾಗಿ ಸ್ಥಾಪಿತವಾಗಿದೆ. ಈ ಕೇಂದ್ರದಲ್ಲಿ ಏಲಕ್ಕಿಯ ತಳಿಗಳು, ಏಲಕ್ಕಿಯಲ್ಲಿ ಏನು ಬೇರೆ ಬೇರೆ ತೋಟಗಳಲ್ಲಿ ಬೇರೆ ಬೇರೆ ವಿಧದ ಏಲಕ್ಕಿ ಗಿಡಗಳನ್ನು ಈ ಸಂಸ್ಥೆಯಲ್ಲಿ ತಂದು ನಾವು ಈ ಸಂಸ್ಥೆಯಲ್ಲಿ ಬೆಳೀತಾ ಇದ್ದಾವೆ. ಇದರ ಪ್ರಕಾರ ನಾವು ನಮ್ಮಲ್ಲಿ ಸುಮಾರು 600 ಬೇರೆ ಬೇರೆ ಪ್ರದೇಶಗಳಿಂದ ತಂದಂತಹ ಗಿಡಗಳನ್ನು, ಪ್ರತಿ 5 ಗಿಡಗಳನ್ನು ನಾವು ಇಲ್ಲಿ ಬೆಳೆದು ಭಾರತಕ್ಕೆ ಒಂದು ಮುಖ್ಯ ಶೇಖರಣಾ ಕೇಂದ್ರವಾಗಿದೆ. ಸೊ ಅದರ ಜೊತೆಗೆ ನಾವು ಏಲಕ್ಕಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಏಲಕ್ಕಿ ಪರಿಸ್ಥಿತಿಯನ್ನು ನೋಡಿದಾಗ ಕೇರಳಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇದೆ. ಕೇರಳದಲ್ಲಿ ಉತ್ತಮವಾಗಿ ಏಲಕ್ಕಿಯನ್ನು ಬೆಳೀತಾರೆ. ಆದ್ದರಿಂದ ಕೇರಳದಲ್ಲಿ ಇಡುಕ್ಕಿ ಜಿಲ್ಲೆಯಲ್ಲಿ ಉತ್ತಮ ಏಲಕ್ಕಿ ಬೆಳೆಯೋದರಿಂದ ನಮ್ಮ ಕರ್ನಾಟಕದಲ್ಲಿ ಕಾಫಿ ತೋಟ ಅಥವಾ ಅಡಿಕೆ ತೋಟ, ತೆಂಗಿನ ತೋಟಗಳಲ್ಲಿ ಏಲಕ್ಕಿಯನ್ನು ಮುಖ್ಯವಾಗಿ ಹಿಂದೆ ಎಲ್ಲ ಬೆಳೀತಾ ಇದ್ದರು. ಸೊ ಆನಂತರ ಸುಮಾರು 1990ರಿಂದ ಈಚೆಗೆ ಇದು ಮುಖ್ಯ ಬೆಳೆ ಆಗಲಿಲ್ಲ. ಕಾಫಿಯಲ್ಲಿ ಬೆಳೀತಾರೆ ಅಥವಾ ಅಡಿಕೆಯಲ್ಲಿ ಬೆಳೀತಾರೆ. ಸ್ವಲ್ಪ ಮಟ್ಟಿಗೆ ಕರ್ನಾಟಕದಲ್ಲಿ ಅದರ ಉತ್ಪಾದನೆ ಕಡಿಮೆ ಆಯಿತು. ಸೊ ಆದ್ದರಿಂದ ನಮ್ಮ ಸಂಸ್ಥೆಯೂ ಸುಧಾ ಬೇರೆ ಬೆಳೆಗಳ ಬಗ್ಗೆ ಸಂಶೋಧನೆಯನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಸೊ ಅಂದರೆ ನಾವು ಇತ್ತೀಚೆಗೆ ಕರಿಮೆಣಸು, ಜಾಯಿಕಾಯಿ, ಶುಂಠಿ, ಅರಿಶಿಣ, ಚಕ್ಕೆ, ಲವಂಗ ಬೆಳೆಗಳ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾಯಿದ್ದೇವೆ. ಸೊ ನಾವು ಏಲಕ್ಕಿಯನ್ನು ತಗೊಂಡಾಗ ನಾವು ಏಲಕ್ಕಿಯಲ್ಲಿ ನಮ್ಮ ಸಂಸ್ಥೆಯಿಂದ ಒಂದು 5 ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಇತ್ತೀಚೆಗೆ ನಾವು IISR ಮನುಶ್ರೀ ಮತ್ತು IISR ಕಾವೇರಿ ಎಂಬ 2 ತಳಿಗಳನ್ನು, ಮಲಬಾರ್ ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಸೊ ಅದರ ಹಿಂದೆ ನಾವು ಅಪ್ಪಂಗಲ 2 ಅಂತ ಒಂದು ತಳಿಯನ್ನು, ಕಟ್ಟೆ ನಿರೋಧಕ ತಳಿಯನ್ನು ಈ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದೇವೆ. ಅದರ ಹಿಂದೆ ನಾವು IISR ವಿಜೇತ ಅಂತ ಹೇಳಿ ಕಟ್ಟೆ ನಿರೋಧಕ ತಳಿಯನ್ನು ಬಿಡುಗಡೆ ಮಾಡಿದ್ದೇವೆ. ಮತ್ತು ಕೊಳೆ ರೋಗ ನಿರೋಧಕ ತಳಿ IISR ಅವಿನಾಶನ್ನು ಮಾಡಿದ್ದೇವೆ. ಅತಿ ಹೆಚ್ಚು ಉತ್ಪಾದನೆ ಬರುವಂಥ ತಳಿ ಅಪ್ಪಂಗಲ 1 ನಾವು ಹಿಂದೆನೇ ಬಿಡುಗಡೆ ಮಾಡಿದ್ದೇವೆ. ಅದು ಎಲ್ಲ ರೈತರ ತೋಟದಲ್ಲಿ ಬೆಳೀತಾ ಇದ್ದಾರೆ. ಸೊ ಇದು ನಮ್ಮ ಸಂಸ್ಥೆಯಿಂದ. ಅದ್ರ ಜೊತೆಗೆ ನಾವೇನು ಮಾಡ್ತಾ ಇದ್ದೇವೆ ಅಂದರೆ, ಪ್ರತಿ ವರ್ಷ ಏಲಕ್ಕಿಯ ಬಗ್ಗೆ ತಳಿಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನೆಗಳನ್ನು ಹಾಕ್ಕೊಂಡಿದ್ದಾವೆ. ಸೊ 4-5 ವರ್ಷಕ್ಕೆ ಒಮ್ಮೆ ಒಂದೊಂದು ತಳಿಯನ್ನು ನಾವು ಬಿಡುಗಡೆ ಮಾಡ್ಕೊಂಡು ಬರ್ತಾ ಇದ್ದಾವೆ. ಸೊ ಇನ್ನು ಮುಂದೆ 2-3 ತಳಿಗಳು ಬಿಡುಗಡೆಯ ಹಂತದಲ್ಲಿದ್ದಾವೆ. ಸೊ ಅದು ಏಲಕ್ಕಿ ಬಗ್ಗೆ ನಾನು ಮತ್ತು ಇದರಲ್ಲಿ ನಮ್ಮ ಸಂಸ್ಥೆಯಲ್ಲಿ ಏಲಕ್ಕಿಯ ಉತ್ಪಾದನೆ, ಸಸ್ಯಾಭಿವೃದ್ಧಿ ಮತ್ತು ಏಲಕ್ಕಿಯನ್ನು ತಳಿ ಅಭಿವೃದ್ಧಿ,
ಮಾಡುವಂಥ ವಿಜ್ಞಾನಿಗಳು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕೀಟ ಮತ್ತು ರೋಗ ನಿರ್ವಹಣೆಯ ಬಗ್ಗೆ ನಮ್ಮ ಸಂಸ್ಥೆಯಲ್ಲಿ ವಿಜ್ಞಾನಿಗಳು ಏಲಕ್ಕಿ ರೋಗ ಕೀಟ ನಿರ್ವಹಣೆಯ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ತಾಂತ್ರಿಕತೆಗಳನ್ನು ನಾವು ಈ ಸಂಸ್ಥೆಯಿಂದ ಬಿಡುಗಡೆ ಮಾಡಿದ್ದೇವೆ. ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಕರಿಮೆಣಸಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಂತಹ ಬೆಳೆ. ಹಿಂದೆ ಅದು 60-80 ರೂಪಾಯಿ ಇತ್ತು. ಆವಾಗ ಅಷ್ಟಾಗಿ ಜನ ಅದ್ರ ಬಗ್ಗೆ ಇಷ್ಟಪಡ್ತಾ ಇರಲಿಲ್ಲ. ಸೊ ಯಾವಾಗ 250 ರೂಪಾಯಿ ಆಯಿತು, ಸುಮಾರು 1995-98ರಲ್ಲಿ ಅದು 250 ರೂಪಾಯಿ ಕೆ ಜಿಗೆ ಬಂದ ಮೇಲೆ ಅದು ಎಲ್ಲ ಮರಗಳಿಗೂ ಮೆಣಸನ್ನು ನೆಡೋದು ಒಂದು ಮನಸ್ಸು ಬಂತು ರೈತರಿಗೆ. ಸೊ ಅಲ್ಲಿಂದ ನಮ್ಮ ಸಂಸ್ಥೆಗೆ ತುಂಬ ರೈತರು, ಕರ್ನಾಟಕದ ರೈತರು ಬರಲಿಕ್ಕೆ ಶುರು ಮಾಡಿದರು. ಆದ್ದರಿಂದ ನಾವು ಕರಿಮೆಣಸ ಬಗ್ಗೆ ತುಂಬ ಸಂಶೋಧನೆಗಳನ್ನು ತಗೊಂಡು, ನಮ್ಮಲ್ಲಿ ಒಂದು ಮುಖ್ಯವಾದ ಸಂಶೋಧನೆ ಆಗಿದ್ದು ಅಂದರೆ ನೆರಳನ್ನು ತೆಗೆದರೆ, ನಾವು ಏಪ್ರಿಲ್-ಮೇನಲ್ಲಿ ಕರಿಮೆಣಸಿಗೆ ನೆರಳನ್ನು ತೆಗೆದರೆ ಉತ್ತಮ ಇಳುವರಿಯನ್ನು ನಾವು ತೊಗೋಬೋದು ಅಂತ ತೋರಿಸಿದ್ವಿ. ಮತ್ತು ನೀರನ್ನು ಕೊಟ್ಟರೆ, ಏಪ್ರಿಲ್-ಮೇನಲ್ಲಿ ಕರಿಮೆಣಸಿನ ತೋಟಗಳಿಗೆ ಬುಡಕ್ಕೆ ನೀರನ್ನು ಕೊಟ್ಟರೆ ಸಾಕು. ಒಂದು 45-60 ದಿನ ಕೊಟ್ಟರೆ, ಒಂದು 4-5 ಸಾರಿ ಕೊಟ್ಟರೆ ಒಳ್ಳೆಯ ಇಳುವರಿಯನ್ನು ತಗೋಬೋದು ಅಂತೇಳಿ ತುಂಬ ರೈತರ ತಾಕುಗಳಲ್ಲಿ ನಾವು ಇದನ್ನು ಮಾಡಿ ತೋರಿಸಿದ್ದೇವೆ. ಸೊ ಅದರಿಂದ ಕರಿಮೆಣಸಿನ ಬಗ್ಗೆ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಅದ್ರ ಬಗ್ಗೆ ತುಂಬ ಆಸಕ್ತಿ ಇದೆ. ಆಸಕ್ತಿಯನ್ನು ರೈತರು ಸುಧಾ ಯಾವುದೇ ಒಂದು ಮೀಟಿಂಗ್ ಮಾಡಿದ್ರೂ ಇಲ್ಲಿ ನೂರಾರು ರೈತರು ಬಂದು ತರಬೇತಿ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಇತ್ತೀಚೆಗೆ ಎಲ್ಲ ಜಿಲ್ಲೆಗಳಿಂದನೂ ಸುಧಾ ಬರ್ತಾ ಇದ್ದಾರೆ. ಇನ್ನು ಮೊನ್ನೆ ಲಾಸ್ಟ್ ವೀಕಲ್ಲಿ ನಾವು ಈ ತಿಂಗಳಲ್ಲಿ ಮಾಡಿದಾಗ ಅವರು ಬೀದರಿಂದ ಬಂದರು, ಕೆಲವರು ಮಂಡ್ಯದಿಂದ ಬಂದರು, ಕೆಲವರು ಪುತ್ತೂರಿಂದ ಬಂದರು, ಕೆಲವರು ಬೇರೆ ಬೇರೆ ಪ್ರದೇಶ ಚಿತ್ರದುರ್ಗದಿಂದ ಬಂದರು. ಹೀಗೆ ಬೇರೆ ಬೇರೆ ಪ್ರದೇಶಗಳಿಂದ ರೈತರು ಬೆಳೀಲಿಕ್ಕೆ ಯಾರು ಇಂಟ್ರೆಸ್ಟ್ ಇದೆ ಅಂಥವರೆಲ್ಲ ಬಂದು ನಮ್ಮ ಸಂಸ್ಥೆಯಲ್ಲಿ ಏನು ತಾಂತ್ರಿಕತೆಗಳನ್ನು ಕೊಟ್ಟಿದ್ದಾವೆ ಅದನ್ನು ಕೇಳಿಕೊಂಡು ಹೋಗಿ ತಿರ್ಗಿ ಅವರ ತೋಟದಲ್ಲಿ ಮಾಡಲಿಕ್ಕೆ, ಮತ್ತು ಅದ್ರ ಜೊತೆಗೆ ನಾವು ಸುಮಾರು ತೋಟಗಳನ್ನು ನಮ್ಮ ಸಂಸ್ಥೆಯ ಮುಖಾಂತರ ಆ ತೋಟಗಳಿಗೆ ತಾಕುಗಳಿಗೆ ಹೋಗಿ ಯಾವ ರೀತಿ ನಾವು ಮೆಣಸನ್ನು ಬೆಳಿಬೋದು, ಏಲಕ್ಕಿಯನ್ನು ಬೆಳಿಬೋದು, ಶುಂಠಿಯನ್ನು ಬೆಳಿಬೋದು, ಅರಿಶಿಣವನ್ನು ಬೆಳಿಬೋದು ಅನ್ನೋದನ್ನು ನಮ್ಮ ಸಂಸ್ಥೆಯ ವಿಜ್ಞಾನಿಗಳು ಬೇರೆ ಬೇರೆ ತಾಕುಗಳಿಗೆ ಹೋಗಿ ಹೇಳ್ಕೊಡ್ತಾ ಇದ್ದಾರೆ. ಅದರಿಂದನೂ ಸುಧಾ ತುಂಬ ನಮ್ಮ ಸಂಸ್ಥೆ ಬಹಳ ಪ್ರಚಲಿತದಲ್ಲಿದೆ. ಸೊ ಈ ಬೆಳೆಗಳ ಬಗ್ಗೆ ನಾವು ಸಂಶೋಧನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಮುಖ್ಯ ಕೆಲಸ ಅಂತ ಹೇಳಿದರೆ ಈ ತಳಿಗಳನ್ನು ಅಭಿವೃದ್ಧಿ ಮಾಡೋದು, ಮತ್ತು ನಮ್ಮಲ್ಲಿರುವಂತಹ ಜರ್ಮೋಪ್ಲಾಸಮ್ ಅಂತ ಹೇಳ್ತೇವೆ. ಸುಮಾರು 600 ಏಲಕ್ಕಿಯ ಜರ್ಮೋಪ್ಲಾಸಮ್ ನಮ್ಮಲ್ಲಿ ಇದೆ. ಅದನ್ನು ಕನ್ಸರ್ವ್ ಮಾಡಿ, ಅದನ್ನು ಪ್ರೊಟೆಕ್ಟ್ ಮಾಡಿ, ಮುಂದೆ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಏನಾದರೂ ಬೇರೆ ಸಂಸ್ಥೆಗಳಿಗೆ ಕೊಡೋದು, ಅದನ್ನು ಮಾಡೋದು ನಮ್ಮ ಮುಖ್ಯ ಉದ್ದೇಶ. ಎರಡನೇದು, ನಮ್ಮಲ್ಲಿರುವಂಥ ತಾಂತ್ರಿಕತೆಗಳು, ಉತ್ಪಾದನಾ ತಾಂತ್ರಿಕತೆಗಳನ್ನು ಅಭಿವೃದ್ಧಿ ಮಾಡಿ, ಅಂದರೆ ಸಸಿಗಳನ್ನು ಹೇಗೆ ಮಾಡ್ಬೋದು, ಉತ್ಪಾದನೆಯನ್ನು ಹೇಗೆ ಮಾಡ್ಬೋದು, ಅದ್ರ ಬಗ್ಗೆ ಅಭಿವೃದ್ಧಿ ಮಾಡೋದು ಒಂದು ಮುಖ್ಯ ಉದ್ದೇಶ. ಅದರ ಬಗ್ಗೆ ತಾಂತ್ರಿಕತೆ ನಡೀತಾ ಇದೆ. ಮತ್ತು ಕೀಟ ಮತ್ತು ರೋಗ ನಿರ್ವಹಣೆ ಬಗ್ಗೆಯೂ ಸುಧಾ ಸುಮಾರು ಸಂಶೋಧನೆ ನಡೀತಾ ಇದೆ. ಅದರ ತಾಂತ್ರಿಕತೆಗಳು ಅಲ್ಲೇ 2 ವರ್ಷಕ್ಕೆ 3 ವರ್ಷಕ್ಕೆ ನಾವು ಬಿಡುಗಡೆ ಮಾಡ್ತಾಯಿದ್ದೇವೆ. ಸೊ ಇಷ್ಟು ನಮ್ಮ ಸಂಕ್ಷಿಪ್ತವಾಗಿ ನಮ್ಮ ಸಂಶೋಧನಾ ಎಲ್ಲ. ಮತ್ತು ನಮ್ಮ ಸಂಶೋಧನೆಯಲ್ಲಿ ನಮ್ಮಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಒಂದು ವಿಭಾಗ ಇದೆ. ಅದರಲ್ಲಿ ಏಲಕ್ಕಿಯನ್ನು ಒಣಗಿಸುವುದು, ಏಲಕ್ಕಿ ಡ್ರೈಯರ್ಗಳು, ಏಲಕ್ಕಿಯನ್ನು ಗ್ರೇಡ್ ಮಾಡೋದು, ಏಲಕ್ಕಿಯನ್ನು ವಾಶ್ ಮಾಡೋದು, ಏಲಕ್ಕಿಯನ್ನು ಅದು ಹೂವು ಬಿಡಿಸೋದು, ಇಂಥ ಯಂತ್ರಗಳು ಸುಧಾ ನಮ್ಮ ಸಂಸ್ಥೆಯಲ್ಲಿದೆ. ಅದ್ರ ಬಗ್ಗೆಯೂ ಸುಧಾ ನಮ್ಮ ಸಂಸ್ಥೆಯಲ್ಲಿ ತಾಂತ್ರಿಕತೆಗಳನ್ನ ಬಿಡುಗಡೆ ಮಾಡ್ತಾಯಿದ್ದೇವೆ. ತಾಂತ್ರಿಕತೆಗಳಾದ ಕರಿಮೆಣಸಿನಲ್ಲಿ ನಮ್ಮ ಡಿಕೋನಿಂಗ್ ಮಿಷಿನ್ಸ್ ಇದೆ, ಗ್ರೇಡರ್ ಇದೆ. ತಾಂತ್ರಿಕತೆಗಳನ್ನ ಉಪಯೋಗಿಸ್ಕೊಂಡು ಸೊ ನಾವು ಉತ್ಪಾದನೆಯನ್ನು ಜಾಸ್ತಿ ಮಾಡಿ ಕ್ವಾಲಿಟಿ ಪ್ರಾಡಕ್ಟನ್ನು ಕೊಡಲಿಕ್ಕೆ ನೋಡ್ತಾ ಇದ್ದೇವೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ಸ್
ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ನಮಸ್ಕಾರ. ನಾನು ಡಾಕ್ಟರ್ S.J. ಅಂಕೇಗೌಡ ಅಂತ, ಪ್ರಧಾನ ವಿಜ್ಞಾನಿ ಮತ್ತು ಮುಖ್ಯಸ್ಥರು, ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ, ಪ್ರಾದೇಶಿಕ ಕೇಂದ್ರ ಅಪ್ಪಂಗಲ, ಮಡಿಕೇರಿ. ನಮ್ಮದು ಒಂದು ICR ಸಂಸ್ಥೆ. ನಮ್ಮ ಮುಖ್ಯ ಸಂಸ್ಥೆಯಾದ ICRನ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ, ಕಲ್ಲಿಕೋಟೆ. ಸಂಸ್ಥೆಯ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ನಮ್ಮಲ್ಲಿ ಇರುವ ಎಲ್ಲ ಬೆಳೆಗಳ ತಳಿಗಳನ್ನು ನಾವು ಅಭಿವೃದ್ಧಿ ಮಾಡೋದು ಮತ್ತು ಆ ಜರ್ಮೋಪ್ಲಾಸಮನ್ನು ಕನ್ಸರ್ವ್ ಮಾಡೋದು ನಮ್ಮ ಮುಖ್ಯ ಉದ್ದೇಶ. ಸೊ ಅದನ್ನು ನೋಡಿದಾಗ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಕರಿಮೆಣಸಿನಲ್ಲಿ 3407 ಕರಿಮೆಣಸಿನ ಬೇರೆ ಬೇರೆ ಪ್ರದೇಶದಿಂದ ತಂದಂಥ ಗಿಡಗಳನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ಕನ್ಸರ್ವ್ ಮಾಡಿದ್ದೇವೆ. ಅದೇ ರೀತಿ ಏಲಕ್ಕಿಯನ್ನು ತಗೊಂಡ್ರೆ 622 ಬೇರೆ ಬೇರೆ ಪ್ರದೇಶಗಳಿಂದ ತಂದು ನಮ್ಮ ಸಂಸ್ಥೆಯಲ್ಲಿ ಅಪ್ಪಂಗಲದಲ್ಲಿ ನಾವು ಕನ್ಸರ್ವ್ ಮಾಡ್ಕೊಂಡಿದ್ದೇವೆ. ಶುಂಠಿಯಲ್ಲಿ ನಾವು 668 ಗಿಡಗಳನ್ನು ಬೇರೆ ಬೇರೆ ಪ್ರದೇಶದಿಂದ ತಂದು ನಮ್ಮ ಸಂಸ್ಥೆಯಲ್ಲಿ ಕನ್ಸರ್ವ್ ಮಾಡಿದ್ದೇವೆ. ಅರಿಶಿಣದಲ್ಲಿ 1404 ವಿವಿಧ ಪ್ರದೇಶದಿಂದ ತಂದಂತಹ ವಿವಿಧ ಗುಣವಿರುವಂತಹ ಗಿಡಗಳನ್ನು ನಮ್ಮ ಸಂಸ್ಥೆಯಲ್ಲಿ ಕನ್ಸರ್ವ್ ಮಾಡಿ ಅದರ ಬಗ್ಗೆ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ವೆನಿಲಾದಲ್ಲಿ 64 ಮಾಡ್ತಾಯಿದ್ದೇವೆ. ಮರ ಸಾಂಬಾರುಗಳಾದ ಚಕ್ಕೆ, ಲವಂಗ ಮತ್ತು ಜಾಯಿಕಾಯಿಯಲ್ಲಿ 467 ವಿವಿಧ ಪ್ರದೇಶದಿಂದ ತಂದಂಥ ಗಿಡಗಳನ್ನು ನಮ್ಮ ಸಂಸ್ಥೆಯ ಕಲ್ಲಿಕೋಟೆಯಲ್ಲಿ ನಾವು ಕನ್ಸರ್ವ್ ಮಾಡಿದ್ದೇವೆ. ಈ ನಮ್ಮ ಸಂಸ್ಥೆಯಲ್ಲಿರುವಂತಹ ಜರ್ಮೋಪ್ಲಾಸಮ್ ಸೆಂಟರ್ ಅಂತೇವೆ ಅಥವಾ ಜೆನೆಟಿಕ್ ರಿಸೋರ್ಸ್ ಸೆಂಟರ್ ಅಂತೇವೆ. ಈ ಸೆಂಟರ್ನಿಂದ ಈ ಗಿಡಗಳಿಂದ ನಾವು ಸುಮಾರು 35 ತಳಿಗಳನ್ನು ಸಾಂಬಾರು ಬೆಳೆಗಳಲ್ಲಿ ಬಿಡುಗಡೆ ಮಾಡಿದ್ದೇವೆ. ಕರಿಮೆಣಸಿನಲ್ಲಿ ನಾವು ಒಟ್ಟು ಒಂದು 8-9 ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಅದರಲ್ಲಿ ಶ್ರೀಕರ, ಶುಭಕರ, ಪಂಚಮಿ, ಪೌರ್ಣಮಿ, PLD2, ISR ತೇವಂ, ISR ಗಿರಿಮುಂಡ, ISR ಶಕ್ತಿ, ISR ಮಲಬಾರ್ ಎಕ್ಸೆಲ್ಲು, ಅರ್ಕಾ ಕೂರ್ಗ್ ಎಕ್ಸೆಲ್ಲು, ಇತ್ತೀಚೆಗೆ ISR ಚಂದ್ರ ಅಂತ ಬಿಡುಗಡೆ ಮಾಡಿದ್ದೇವೆ. ಈ ಎಲ್ಲ ತಳಿಗಳು ನಮ್ಮ ಸಂಸ್ಥೆಯಲ್ಲಿ ಗಿಡಗಳನ್ನು ನಾವು ಉತ್ಪಾದನೆ ಮಾಡಿ ರೈತರಿಗೆ ಮಾರ್ತಿರ್ತೇವೆ. ಸೊ ಅದೇ ರೀತಿ ಏಲಕ್ಕಿಯಲ್ಲಿ ನಾವು 6 ತಳಿಗಳನ್ನು ಬಿಡುಗಡೆ ಮಾಡಿದ್ದಾವೆ. ಅಪಂಗಲ 1, ಅಪಂಗಲ 2 ಮತ್ತು ISR ವಿಜೇತ ಅಂತ ಹೇಳಿ ಕಟ್ಟೆ ನಿರೋಧಕ ಶಕ್ತಿ ಇರುವಂಥ ತಳಿ, ISR ಅವಿನಾಶ್ ಅಂತ ಹೇಳಿ ಕೊಳೆ ನಿರೋಧಕ ತಳಿ, ISR ಕಾವೇರಿ ಅಂತೇಳಿ ದಪ್ಪಕಾಯಿ ಮತ್ತು ಮಳೆ ಕಡಿಮೆ ಇದ್ದಾಗಂತ ಬೆಳೆಯುವಂಥ ತಳಿಯನ್ನು ನಮ್ಮ ಅಪಂಗಲದಿಂದ ಏಲಕ್ಕಿ ತಳಿಗಳನ್ನ ಬಿಡುಗಡೆ ಮಾಡಿದ್ದಾವೆ. ಸೊ ಅದೇ ರೀತಿ ನಮ್ಮಲ್ಲಿ ಜಾಯಿಕಾಯಿಯಲ್ಲಿ ವಿಶ್ವಶ್ರೀ ಮತ್ತು ISR ಕೇರಳ ಶ್ರೀ ಅಂತ 2
ತಳಿಗಳನ್ನು ನಮ್ಮ ಸಂಸ್ಥೆ ಬಿಡುಗಡೆ ಮಾಡಿದೆ. ಶುಂಠಿಯಲ್ಲಿ IASR ರಜೇತ, IASR ಮಹಿಮಾ, IASR ವರದ, IASR ವಜ್ರ ಅಂತ ತಳಿಗಳನ್ನು ಬಿಡುಗಡೆ ಮಾಡಿದ್ದಾವೆ. ಮ್ಯಾಂಗೋ ಜಿಂಜರ್ನಲ್ಲಿ IASR ಅಮೃತ್ ಅಂತ ಬಿಡುಗಡೆ ಮಾಡಿದ್ದಾವೆ. ಅರಿಶಿಣದಲ್ಲಿ ಸುಗುಣ, ಸುದರ್ಶನ್, ಸುವರ್ಣ, ಪ್ರಭಾ, ಪ್ರತಿಭಾ, IASR ಕೇದಾರಂ, IASR ಪ್ರಗತಿ, IASR ಆಲೆಪಿ ಸುಪ್ರೀಂ ತಳಿಗಳನ್ನು ಬಿಡುಗಡೆ ಮಾಡಿ ಇದು ಬಹಳ IASR ಪ್ರಗತಿ ಮತ್ತು IASR ಪ್ರತಿಭಾ ದೇಶದಲ್ಲೆಲ್ಲ ಬೆಳೀತಾ ಇದ್ದಾರೆ. ಸಿನ್ನಮನ್ನಲ್ಲಿ ಅಂದರೆ ಚಕ್ಕೆಯಲ್ಲಿ ನಿತ್ಯಶ್ರೀ, ನವಶ್ರೀ ಅಂತ 2 ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಇದ್ರ ಜೊತೆ ನಮ್ಮಲ್ಲಿ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಅಂತ ಇದೆ. ಅದರಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಗಳಿಂದ, ವಿಶ್ವವಿದ್ಯಾಲಯಗಳಿಂದ ಸುಮಾರು ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದರಿಂದ ಆ ಕೆಲಸವನ್ನು ನಮ್ಮ ಸಂಸ್ಥೆ ಕೋಆರ್ಡಿನೇಟ್ ಮಾಡ್ತಿರುತ್ತೆ. ಇತ್ತೀಚೆಗೆ ನಾವು IASR ಚಂದ್ರ ಅಂತ ಹೇಳಿ ಕರಿಮೆಣಸಿನ ತಳಿಯನ್ನು ಬಿಡುಗಡೆ ಮಾಡಿದ್ವಿ. ಇದಕ್ಕೆ ಇದೊಂದು ಹೈಬ್ರಿಡ್ ತಳಿ, ರೆಗ್ಯುಲರ್ ಬೇರರು ಮತ್ತು ಉದ್ದದ ಕೊತ್ತಿದೆ, ಬೇಗ ಬರುತ್ತೆ. ಒಂದು ಗಿಡದಲ್ಲಿ 7.5 kg ಫ್ರೆಶ್ ಶೀಲ್ಡ್ ಅಂತ ಕೊಟ್ಟಂತಹ ತಳಿ ಇತ್ತೀಚೆಗೆ. ಈ ತಳಿಯಿಂದ ಸುಮಾರು ಇದನ್ನು ನಾವು ರೈತರಿಗೆ ಡೈರೆಕ್ಟ್ ಕೊಡಲಿಲ್ಲ. ಯಾಕೆಂತ ಹೇಳಿದರೆ ಲೈಸೆನ್ಸನ್ನು ಮಾಡಿಸ್ತಾ ಇದ್ದಾವೆ. ನರ್ಸರಿ ಮೆನ್ಗಳು ಅಥವಾ ನರ್ಸರಿ ಮಾಡೋರ ಕೈ ಲೈಸೆನ್ಸ್ ಮಾಡಿ ಅವರಿಂದ ನಾವು ಈ ಗಿಡವನ್ನು ಕೊಡಿಸ್ಲಿಕ್ಕೆ ಪ್ರಯತ್ನ ಪಟ್ವಿ. ಸುಮಾರು 30 ಲೈಸೆನ್ಸ್ಗಳು. ಸುಮಾರು ಅದಕ್ಕೆ ಅವರು ಒಂದು 70,000 to 80,000 ರೂಪಾಯಿ ಆಫೀಸಿಗೆ, ನಮ್ಮ ಸಂಸ್ಥೆಗೆ ಕಟ್ಟಿ ಅದನ್ನು ಗಿಡ ತೊಗೊಂಡೋಗಿ ಅವರು ಈಗ ಗಿಡ ಬರೋ ವರ್ಷದಿಂದ ಮಾರಲಿಕ್ಕೆ ಶುರು ಮಾಡ್ತಿದ್ದಾರೆ. ಅದರಿಂದ ತುಂಬ ಬೇಗ ಹರಡ್ಬೋದು ಅನ್ನೋದು ನಮ್ಮ ಅನಿಸಿಕೆ. ಯಾಕೆಂದರೆ ಅವರು ದುಡ್ಡನ್ನು ಕೊಟ್ಟಿದ್ದಾರೆ. ಆ ದುಡ್ಡು ಅವ್ರಿಗೆ ಬರಬೇಕು ಅಂದರೆ ಗಿಡ ಮಾಡಬೇಕು, ಅದನ್ನು ಮಾರ್ಕೊಬೇಕು, ಮತ್ತು ಅದರಿಂದ ಅವರು ತೋಟ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದರಿಂದ ಬರೋ ವರ್ಷ ಅವ್ರಿಗೆ ಆ ರೀತಿ ಗಿಡ ಎಲ್ಲರಿಗೂ ಸಿಗ್ಬೋದು ಅನ್ನೋದು ಬೇರೆ ಬೇರೆ ಸುಮಾರು ಒಂದು 30 ನರ್ಸರಿಗಳಲ್ಲಿ ಮಾಡ್ತಾ ಇರೋದ್ರಿಂದ ನಮ್ಮದೇ ಒಂದೇ ನಮ್ಮ ಸಂಸ್ಥೆಯ ನರ್ಸರಿ ನಂಬ್ಕೊಂಡಿರಲಿಕ್ಕಿಲ್ಲ. ಅದ್ರ ಬೇರೆ ಕಡೆಯಿಂದ ಸಿಗುತ್ತೆ ಅಂತೇಳಿ ನಾವು ರೈತರಿಗೆ ಇದನ್ನು ಡೈರೆಕ್ಟ್ ಕೊಟ್ಟಿಲ್ಲ. ಮುಂದೆ ನರ್ಸರಿ ಮೆನ್ಗಳು ಕೊಡ್ತಾ ಇದ್ದಾವೆ. ನರ್ಸರಿ ಯಾರು ಲೈಸೆನ್ಸ್ ತೊಗೊಳ್ತಾರೆ ಅವರು ಕೊಟ್ಟಿದ್ದಾವೆ. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್
33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್ ದೂದ್ ಪ್ಲಸ್, ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್, ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು, ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ISR ವಜ್ರ ಅಂತೇಳಿ ಶುಂಠಿಯಲ್ಲಿ ಒಂದು ಉತ್ತಮವಾದ ತಳಿಯನ್ನು ಬಿಡುಗಡೆ ಮಾಡಿದ್ದಾವೆ. ಇದನ್ನು ಸುಧಾ ಕೆಲವರು ಲೈಸೆನ್ಸ್ ತಗೊಂಡು ಬೀಜವನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಸೊ ಇತ್ತೀಚೆಗೆ ನಾವು ISR ಅಮೃತ್ ಅಂತೇಳಿ ಮ್ಯಾಂಗೋ ಜಿಂಜರಿಂದ ಬಂದಂಥ ತಳಿ, ಇದನ್ನು ಸುಧಾ ನಾವು ಬಿಡುಗಡೆ ಮಾಡಿ ಹೋದ ವರ್ಷ ರೈತರಿಗೆ ಕೊಡಲಿಕ್ಕೆ ಶುರು ಮಾಡಿದ್ದಾವೆ. ನಮ್ಮ ಸಂಸ್ಥೆಯಿಂದ ಆರ್ಗ್ಯಾನಿಕ್ ಪ್ಯಾಕೇಜನ್ನು ಸುಧಾ ಬಿಡುಗಡೆ ಮಾಡಿದ್ದಾವೆ. ಒಂದು ಕರಿಮೆಣಸಿನಲ್ಲಿ, ಶುಂಠಿಯಲ್ಲಿ, ಅರಿಶಿಣದಲ್ಲಿ. ಸೊ ನಾವು ನಾರ್ತ್ ಈಸ್ಟ್ ಟೆಕ್ನಾಲಜಿ ಎಲ್ಲ ಉಪಯೋಗಿಸ್ಕೊಂಡು ಅದನ್ನು ಟೆಕ್ನಾಲಜಿಯನ್ನು ಬಿಡುಗಡೆ ಮಾಡಿದ್ದಾವೆ. ಸೊ ಅದ್ರ ಬಗ್ಗೆ ನಮ್ಮ ಸಂಸ್ಥೆಯ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದ್ದಾವೆ. ಸೊ ಅದ್ರ ಜೊತೆಗೆ ಇತ್ತೀಚೆಗೆ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶಗಳು ಅಂತ ಹೇಳಿದರೆ ನಾವೆಲ್ ಬಯೋ ಕಂಟ್ರೋಲ್ ಪ್ರಾಡಕ್ಟನ್ನು ರಿಲೀಸ್ ಮಾಡೋದಾಗಿದೆ. ಯಾಕೆ ಅಂತ ಹೇಳಿದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಯಾವುದೇ ಒಂದು ಕೀಟನಾಶಕವನ್ನು ತೋಟದಲ್ಲಿ ಉಪಯೋಗಿಸೋದು ಕಷ್ಟ ಆಗ್ತಾ ಇದೆ. ಕೀಟನಾಶಕಗಳು ಎಲ್ಲ ಬ್ಯಾನ್ ಆಗ್ತಾ ಇದ್ದಾವೆ. ರೋಗ ನಿಯಂತ್ರಣ ಔಷಧಿಗಳು ಸುಧಾ ಬ್ಯಾನ್ ಆಗ್ತಾ ಇದ್ದಾವೆ. ಆದ್ದರಿಂದ ಬಯೋ ಕಂಟ್ರೋಲ್ ಏಜೆಂಟ್ಗೆ ತುಂಬ ಒತ್ತನ್ನು ಕೊಡ್ತಾ ಇದ್ದಾವೆ. ಸೊ ಅದರಿಂದ ಟ್ರೈಕೋ ಪ್ರೈಮ್ ಅಂತ ಹೇಳಿ ಬೀಜಕ್ಕೇ ನಾವು ಟ್ರೈಕೋಡರ್ಮವನ್ನು ಮಾಡಿ ಅದು ಒಂದು ಟೆಕ್ನಾಲಜಿಯನ್ನು ಬಿಡುಗಡೆ ಮಾಡಿ ಪೇಟೆಂಟನ್ನು ತಗೊಳ್ತಾ ಇದ್ದಾವೆ. ಸೊ ಅದನ್ನು ಟ್ರೈಕೋ ಲೈಮ್ ಅಂತ ಸುಣ್ಣವನ್ನು ಸುಧಾ ಟ್ರೈಕೋಡರ್ಮ ಜೊತೆ ಮಿಕ್ಸ್ ಮಾಡಿ ತೋಟಕ್ಕೆ ಹಾಕಲಿಕ್ಕೆ ಟೆಕ್ನಾಲಜಿಯನ್ನು ಬಿಡುಗಡೆ ಮಾಡಿದ್ದಾರೆ. ಮೆಟರೈಸಿಯಂ ಅಂತ ಶೂಟ್ ಬೋರರ್ ಮ್ಯಾನೇಜ್ಮೆಂಟ್ಗೆ ಹುಳ ನಿಯಂತ್ರಣ ಮೆಟರೈಸಿಯಂ ಟೆಕ್ನಾಲಜಿಯನ್ನು ಬಿಡುಗಡೆ ಮಾಡಿದ್ದಾರೆ. ಏಲಕ್ಕಿಯಲ್ಲಿ ಥ್ರಿಪ್ಸು ಬಹಳ ತೊಂದರೆ ಕೊಡುತ್ತೆ. ಕಜ್ಜಿಕಾಯಿ ಇದ್ದರೆ ಯಾರು ಏಲಕ್ಕಿಯನ್ನು ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಸೊ ಅದಕ್ಕೆ ನಾವು ಲೆಕಾನಿಸಿಲಿಯಂ ಜಿ ಅಂತ ಹೇಳಿ ಒಂದು ಟೆಕ್ನಾಲಜಿಯನ್ನು, ಇದು ಲೆಕಾನಿಸಿಲಿಯಂ ಪ್ಯಾಸಿಲೋಟೆ ಅಂತ ಹೇಳಿ ಫಂಗಸನ್ನು ನಾವು ಮಾಡಿ ಅದು ಥ್ರಿಪ್ಸು ಡೆವಲಪ್ಮೆಂಟ್, ಮೇಲ್ ಸ್ಟೆರಿಲಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಅದರಿಂದ ಥ್ರಿಪ್ಸ್ ಉತ್ಪಾದನೆ ತೋಟದಲ್ಲಿ ಆಗೋದಿಲ್ಲ, ಕಂಟ್ರೋಲ್ ಆಗುತ್ತೆ. ಇದೊಂದು ಟೆಕ್ನಾಲಜಿಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಪಚೋನಿ ಅಂದರೆ ನೆಮಟೋಡನ್ನು ಮ್ಯಾನೇಜ್ ಮಾಡಲಿಕ್ಕೆ, ನೆಮಟೋಡ್ ಅಂದರೆ ಬೇರುಗಂಟು ಹುಳುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸೊ ಈ ಬಯೋ ಕಂಟ್ರೋಲ್ ಪ್ರಾಡಕ್ಟನ್ನು ಒಂದು ರಿಲೀಸ್ ಮಾಡಿದೆ, ಪಚೋನಿಯಾ ಕ್ಲೆಮೆಡೋಸ್ಪೋರಿಯಾ ಅಂತ. ಸೊ ಅದು ನೆಮಟೋಡನ್ನು ಕಂಟ್ರೋಲ್, ಇದನ್ನು ಸುಧಾ ಪೇಟೆಂಟ್ ಫೈಲ್ ಮಾಡ್ಕೊಂಡಿದ್ದಾವೆ. ಪಚೋನಿನ್ ಅಂತ ಹೆಸರಿಟ್ಬಿಟ್ಟು ಈ ಟೆಕ್ನಾಲಜಿಯನ್ನು ಸೇಲ್ ಮಾಡಲಿಕ್ಕೆ ನೋಡ್ತಾ ಇದ್ದಾವೆ. ಮತ್ತು ಬ್ಯಾಕ್ಟೀರಿಯಲ್ ವಿಲ್ಟ್ ಆಫ್ ಜಿಂಜರನ್ನು ನಾವು ಮ್ಯಾನೇಜ್ ಮಾಡಲಿಕ್ಕೆ, ಅಂದರೆ ಶುಂಠಿಯಲ್ಲಿ ಬರುವ ಕೊಳೆ ರೋಗವನ್ನು, ಬ್ಯಾಕ್ಟೀರಿಯಾದಿಂದ ಬೆಳೆಯುವ ಕೊಳೆ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಬ್ಯಾಸಿಲಿಚ್ ಅಂತ ಹೇಳಿ ನಮ್ಮ ಅದು ಬಯೋ ಪ್ರಾಡಕ್ಟನ್ನು ರಿಲೀಸ್ ಮಾಡಿದ್ದಾವೆ. ಇದನ್ನು ಸುಧಾ ಪೇಟೆಂಟ್ಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಜೊತೆಗೆ ನಮ್ಮ ಸಂಸ್ಥೆ ಬಹಳ ರೈತರ ಜೊತೆ ಹೊಂದಾಣಿಕೆ ಅಂತ ಬಂದಂಥ ಇನ್ನೊಂದು ಒಳ್ಳೆ ಟೆಕ್ನಾಲಜಿ ಅಂದರೆ ಮೈಕ್ರೋನ್ಯೂಟ್ರಿಯೆಂಟ್ ಸ್ಪೆಸಿಫಿಕ್ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸರ್ಸ್ ಅಂತವೆ. ಸೊ ಪ್ರತಿ ಬೆಳೆಗೆ ಯಾವ ಲಘು ಪೋಷಕಾಂಶಗಳನ್ನು ಕೊಡ್ಬೋದು, ಎಷ್ಟು ಪ್ರಮಾಣದಲ್ಲಿ ಕೊಡ್ಬೋದು, ಲಘು ಪೋಷಕಾಂಶಗಳನ್ನು ಒಂದುಗೂಡಿಸಿ ಒಂದು ಪ್ರಾಡಕ್ಟಾಗಿ ರಿಲೀಸ್ ಮಾಡಿದ್ದಾವೆ. ಸೊ ಅದರಲ್ಲಿ ಪೆಪ್ಪರ್ ಸ್ಪೆಷಲ್ಲು, ಕಾರ್ಡಮಮ್ ಸ್ಪೆಷಲ್ಲು, ಜಿಂಜರ್ ಸ್ಪೆಷಲ್ಲು, ಟರ್ಮರಿಕ್ ಸ್ಪೆಷಲ್ಲು. ಸೊ ಈ ರೀತಿ ನಾವು ಸುಮಾರು ಕಂಪನಿಗಳಿಗೆ ಇದನ್ನು ಕೊಟ್ಟು ಒಂದು 20-25 ಕಂಪನಿಗಳು ಈ ಸ್ಪೆಷಲ್ಗಳದ್ದು ಬಗ್ಗೆ, ಈ ಮೈಕ್ರೋನ್ಯೂಟ್ರಿಯೆಂಟ್ ಸ್ಪೆಷಲ್ಗಳನ್ನ ಲೈಸೆನ್ಸನ್ನು ತೊಗೊಂಡೆವು. ಸೊ ಅದನ್ನು ಉತ್ಪಾದನೆಯನ್ನು ಶುರು ಮಾಡಿದ್ದಾರೆ. ಮತ್ತು ಇದನ್ನು ಸುಮಾರು ಕಂಪನಿಗಳು ಆಗಲೇ ಸೇಲ್ ಮಾಡ್ತಾ ಇದ್ದಾವೆ. ಮತ್ತು ನಮಗೆ ಒಂದು 5 ಪೇಟೆಂಟು ಸುಧಾ ಅವಾರ್ಡ್ ಆಗಿದೆ. ಈ ಪ್ರಾಡಕ್ಟ್ಗಳಿಗೆ ಪೇಟೆಂಟು ಸುಧಾ ಸಿಕ್ಕಿದೆ. ಸೊ ಇವೆಲ್ಲ ನಮ್ಮ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತವೆ, ಕಮರ್ಷಿಯಲ್ ಟೆಕ್ನಾಲಜಿ ಟ್ರಾನ್ಸ್ಫರು. ಹಿಂದೆ ಎಲ್ಲ ನಾವು ಟೆಕ್ನಾಲಜಿಯನ್ನು ಮಾಡ್ತಾಯಿದ್ವಿ, ಅದನ್ನು ರೈತರು ಸೈಂಟಿಸ್ಟ್ಗಳು ಮಾಡಿ ಬಿಟ್ಬಿಡ್ತಾಯಿದ್ರು. ಅದರಿಂದ ಯಾವುದೇ ಒಂದು ಲಾಭ ಬರ್ತಾ ಇರಲಿಲ್ಲ ಸಂಸ್ಥೆಗಳಿಗೆ. ಈಗ ಟೆಕ್ನಾಲಜಿಗಳಿಂದ ಸಂಸ್ಥೆಗೆ ಲಾಭ ಬರ್ತಾ ಇದೆ. ಅದೇ ರೀತಿ ತುಂಬ ವಿಜ್ಞಾನಿಗಳು ನಾನು ಟೆಕ್ನಾಲಜಿ ಮಾಡಬೇಕು ಅಂತ ಮುಂದೆ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಸುಧಾ ಇವತ್ತು ಹೆಂಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಸೊ ನಾವು ಒಂದು ಟೆಕ್ನಾಲಜಿಯನ್ನು ಡೆವಲಪ್ ಮಾಡಬೇಕು, ಕಮರ್ಷಿಯಲೈಸ್ ಮಾಡಬೇಕು, ಪೇಟೆಂಟ್ ಮಾಡಬೇಕು ಅಂತ ಎಲ್ಲ ಉದ್ದೇಶದಿಂದ ಇತ್ತೀಚೆಗೆ ಸೇರುವಂಥ ಎಲ್ಲ ವಿಜ್ಞಾನಿಗಳು ಇದ್ರ ಬಗ್ಗೆ ಬಹಳ ಒತ್ತನ್ನು ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಕಮರ್ಷಿಯಬಲ್ ಟೆಕ್ನಾಲಜಿ ಅಂದರೆ ರೈತರಿಗೆ ಬೇಕಾದಂಥ ಟೆಕ್ನಾಲಜಿ ಕಮರ್ಷಿಯಲೈಸ್ ಮಾಡಲಿಕ್ಕೆ ಮುಂದೆ ಇದನ್ನು ನಾವು ಮಾಡಲಿಕ್ಕೋಸ್ಕರ ನಮ್ಮದೇ ಇನ್ಕ್ಯುಬೇಷನ್ ಸೆಂಟರನ್ನು ಇಟ್ಕೊಂಡಿದ್ದಾವೆ. ಮೈಕ್ರೋ ಎನ್ಕ್ಯಾಪ್ಸುಲೇಷನ್ ಸೆಂಟ್ರ್ ಇದೆ, ನಮ್ಮದೇ ಇನ್ಕ್ಯುಬೇಷನ್ ಫೆಸಿಲಿಟಿ ಇದೆ. ಅಲ್ಲಿ ಬಂದು ಅವ್ರು ಕಲ್ತ್ಕೊಂಡು ಮೈಕ್ರೋಬ್ಸನ್ನು ಕ್ಯಾಪ್ಸೂಲ್ ಫಾರ್ಮದಲ್ಲಿ ಕೊಡ್ತಾ ಇದ್ದಾವೆ. ಸೊ ಆ ಟೆಕ್ನಾಲಜಿಯನ್ನು ಮಾಡಲಿಕ್ಕೆ ಅಥವಾ ಕಲ್ತ್ಕೊಳ್ಳಿಕ್ಕೆ ನಮ್ಮದೇ ಇನ್ಕ್ಯುಬೇಷನ್ ಸೆಂಟರ್ ಇದೆ, ನೀವು ಅಲ್ಲಿ ಬಂದು ಮಾಡ್ಬೋದು. ಪೆಪ್ಪರ್ ಸ್ಪೆಷಲ್ ಅಂದರೆ ನಮ್ಮ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಮಾಡಲಿಕ್ಕೆ ನಮ್ಮದೇ ಪ್ಲಾಂಟ್ ಇದೆ, ನಮ್ಮ ಸಂಸ್ಥೆಯಲ್ಲೇ ಇದೆ. ಯಾರಾದರೂ ನುರಿತ
ವಿದ್ಯಾರ್ಥಿಗಳು ಅಥವಾ ಯಾರಾದರೂ ಅದನ್ನು ಕಂಪ್ನಿ ಮಾಡಲಿಕ್ಕೆ ಅಲ್ಲೇ ಬಂದು ಕಲ್ತ್ಕೊಂಡು ಅನಂತರ ಅವರು ಕಂಪ್ನಿ ಮಾಡಲಿಕ್ಕೆ ಲೈಸೆನ್ಸ್ ತೊಗೋಬೋದು. ಕಲೀಲಿಬೇಕು ಅಂದರೆ ಅವರಿಗೆ ಪ್ರಾವಿಷನಲ್ ಮಾಡ್ತಾ ಇದ್ದಾವೆ, ಅಲ್ಲೇ ಬಂದು ಅವ್ರು ಕಲ್ತ್ಕೊಂಡು ಅದರಿಂದ ಅವರು ಲಾಭ ಮಾಡ್ಕೋಬೋದು ಅಂತ ಹೇಳಿ ಮನಸ್ಸು ಬಂದರೆ ಅವರು ಲೈಸೆನ್ಸ್ ತೊಗೊಂಡು ಆ ಪ್ರಾಡಕ್ಟನ್ನು ಸೇಲ್ ಮಾಡ್ಬೋದು. ಕೃಷಿದಲ್ಲಿ ನರ್ಸರಿ ಅಂತ ಮಾಡ್ತಾ ಇದ್ದಾವೆ. ಈಗ ನಮ್ಮಿಂದನೇ ಮಾಡಿ ಗಿಡವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ, ಅದರಿಂದ ಬೇರೆ ಕಡೆಯಿಂದ ಗಿಡ ಮಾಡಿದರೆ ನಮ್ಮ ಸಂಸ್ಥೆಯಿಂದನೂ ಪರ್ಚೇಸ್ ಮಾಡಿಬಿಟ್ಟು ನಾವು ರೈತರಿಗೆ ಸಪ್ಲೈ ಮಾಡಲಿಕ್ಕೆ ನೋಡ್ತಾ ಇದ್ದಾವೆ. ಸ್ಪೈಸರಿ, ನಮ್ಮಲ್ಲಿ ಏನು ನಮ್ಮ ಸಾಂಬಾರು ವಸ್ತುಗಳಿದೆ, ಸಾಂಬಾರು ಪದಾರ್ಥಗಳಿದೆ, ಅದನ್ನು ನಾವೇ ಉತ್ಪಾದನೆ ಮಾಡಿದ್ದು ಮತ್ತು ಬೇರೆ ರೈತರಿಂದನೂ ತಗೊಂಡು ಅದನ್ನು ನಮ್ಮ ಸಂಸ್ಥೆಯ ಲೇಬಲನ್ನು ಹಾಕಿ ಅದನ್ನು ಸುಧಾ ನಮ್ಮ ಸಂಸ್ಥೆಯ ಮುಖಾಂತರ ಸ್ಪೈಸರಿ ಅಂತ ಹೇಳಿ ನಮ್ಮದೇ ಒಂದು ಮಾರಾಟ ಇದಿದೆ, ಔಟ್ಲೆಟ್ ಇದೆ, ಅದರಲ್ಲಿ ನಾವು ಮಾರ್ತಾ ಇದ್ದೇವೆ. ನಮ್ಮದೇ ಒಂದು ವೆಬ್ಸೈಟ್ ಇದೆ, ಈ ಮಾರ್ಕೆಟಿಂಗಲ್ಲೂ ಸುಧಾ ನಾವು ಇತ್ತೀಚೆಗೆ ನಮ್ಮ ಸಂಸ್ಥೆಯಿಂದ ಮಾಡ್ತಾ ಇದ್ದೇವೆ. ಸೊ ಯಾರು ಈ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದೆ ಅಲ್ಲಿಂದನೂ ಅವ್ರು ಬೇಕಿದ್ದರೆ ಎಲ್ಲ ಪ್ರಾಡಕ್ಟ್ಗಳು, ಈಗ ಸ್ಪೈಸಸ್ ಇರ್ಬೋದು ಅಥವಾ ಬಯೋ ಕ್ಯಾಪ್ಸೂಲ್ ಇರ್ಬೋದು, ಇಂಥ ಪ್ರಾಡಕ್ಟನ್ನು ಅವರು ಈ ಮಾರ್ಕೆಟಿಂಗನ್ನು ಸುಧಾ ತೊಗೊಬೋದು. ಕಿಸಾನ್ ಸೇವಾ ಕೇಂದ್ರ ನಮ್ಮದೇ ಇದೆ, ಯಾರೇ ರೈತರು ಅಲ್ಲಿ ಬಂದರೆ ಅದ್ರ ಬಗ್ಗೆ ಹೇಳ್ಕೊಡ್ಲಿಕ್ಕೆ ನುರಿತ ವಿಜ್ಞಾನಿಗಳಿರ್ತಾರೆ. ಸೊ ವುಮೆನ್ಸ್ ಎಂಟರ್ಪ್ರೈನರ್ ಡೆವಲಪ್ಮೆಂಟ್ಗೆ ಬಹಳ ಒತ್ತು ಕೊಡ್ತಾ ಇದ್ದಾವೆ. ನಮ್ಮದೇ ಒಂದು ಇನ್ಕ್ಯುಬೇಷನ್ ಸೆಂಟರ್ ಮಾಡ್ಕೊಂಡಿದ್ದಾವೆ. ಅವರು ಅಲ್ಲಿ ಬಂದು ಕಲ್ತ್ಕೊಂಡು ಬಂದು ಎಂಟರ್ಪ್ರೈನರ್ಸನ್ನು ಬೇಕಾದ್ರೆ ಡೆವಲಪ್ ಮಾಡ್ಕೋಬೋದು. ಮತ್ತು ಪ್ರಾಡಕ್ಟ್ ಡೆವಲಪ್ಮೆಂಟ್ ಲ್ಯಾಬ್ ನಮ್ಮದೇ ಇದೆ. ಯಾವುದೇ ಒಂದು ಪ್ರಾಡಕ್ಟ್ ಮಾಡ್ಬೋದು ಅಂತ ಹೇಳಿದರೆ ಅಲ್ಲೇ ಬಂದು ಕುಂತ್ಕೊಂಡು ನಾವು ಪ್ರಾಡಕ್ಟನ್ನು ಏನು ಇವತ್ತು ಕಮರ್ಷಿಯಲಲ್ಲಿ ಏನೇನು ಪ್ರಾಡಕ್ಟ್ ಸ್ಪೈಸ್ ಬೇಸ್ಡ್ ಪ್ರಾಡಕ್ಟ್ಸ್ ಇದೆ ಅದನ್ನು ನಮ್ಮ ಸಂಸ್ಥೆಯಿಂದನೂ ಮಾಡಿ ನಮ್ಮದೇ ಲೇಬಲನ್ನು ಯೂಸ್ ಮಾಡಿಕೊಂಡು ಮಾಡಲಿಕ್ಕೆ ವ್ಯವಸ್ಥೆಗಳಾಗ್ತಾ ಇದೆ. ನಮ್ಮದೇ ಒಂದು ಸ್ಪೈಸ್ ಪ್ರೊಸೆಸಿಂಗ್ ಸ್ಪೆಷಲಿಟಿ ಇದೆ. ಯಾರಾದರೂ ಬಂದು ಮೆಣಸನ್ನು ಗ್ರೇಡ್ ಮಾಡ್ಕೊಬೋದು ಅಂದರೆ ನಮ್ಮ ಸಂಸ್ಥೆಗೆ ತೊಗೊಂಡು ಬಂದು ಗ್ರೇಡ್ ಮಾಡ್ಕೊಬೋದು. ಸೊ ಆ ರೀತಿ ಕ್ಲೀನ್ ಮಾಡ್ಕೊಂಬಂದ್ರು ಮಾಡ್ಕೊಬೋದು, ಪೌಡ್ರ್ ಮಾಡ್ಕೊಬೋದು. ಅದನ್ನು ಪ್ಯಾಕೇಜಿಂಗನ್ನು ಸುಧಾ ನಮ್ಮದೇ ಸ್ಪೆಷಲಿಟಿ ಇದೆ. ಅದಕ್ಕೆಲ್ಲ ಚಾರ್ಜ್ ಮಾಡ್ತೇವೆ. ಒಂದೊಂದು ಏನು ಸ್ಪೆಷಲಿಟಿ ಇದೆ ಇದಕ್ಕೆ ಇಷ್ಟು ಅಂತ ಚಾರ್ಜ್ ಫಿಕ್ಸ್ ಮಾಡಿದ್ದಾರೆ, ಅದನ್ನು ಪೇ ಮಾಡಿಕೊಂಡು ಅವರು ಬಳಸ್ಕೋಬೋದು. ಸೊ ಈ ರೀತಿ ಸುಮಾರು ಜನ ರೈತ ಮಹಿಳೆಯರು ಮತ್ತು ರೈತರು ಬಂದು ನಮ್ಮ ಸಂಸ್ಥೆಯಿಂದನೇ ಮಾಡಿಕೊಂಡು ಇದನ್ನು ಮಾಡಿದ್ದಾರೆ. ಒಂದು ಒಳ್ಳೆಯ ಟೆಕ್ನಾಲಜಿ ಅಂತ ಹೇಳಿದರೆ ತುಂಬ ನಮ್ಮ ಸಂಸ್ಥೆಗೆ ಒಳ್ಳೆಯ ಹೆಸರನ್ನು ಕೊಟ್ಟ ಟೆಕ್ನಾಲಜಿ ಅಂದರೆ ಮೈಕ್ರೋಬಿಯಲ್ ಎನ್ಕ್ಯಾಪ್ಸುಲೇಷನ್ ಟೆಕ್ನಾಲಜಿ ಅಂತ. ಮೈಕ್ರೋಬಿಯನ್ನು ಟ್ಯಾಬ್ಲೆಟ್ ರೂಪದಲ್ಲಿ ಕೊಡೋದು ಪೇಟೆಂಟ್ ಆಗಿದೆ. ಇತ್ತೀಚೆಗೆ ಜರ್ಮನಿಯಿಂದನೂ ಈ ಇದನ್ನು ಜರ್ಮನಿಗೆ ಈ ಟೆಕ್ನಾಲಜಿ ಕಮರ್ಷಿಯಲೈಸ್ ಆಗಿದೆ. ಈ ಟೆಕ್ನಾಲಜಿಗೆ ಇವನ್ ನಮ್ಮ ಪ್ರಧಾನಮಂತ್ರಿಗಳು ಸುಧಾ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನೆಲ್ಲ ನಮ್ಮ ಸ್ಟಾಲ್ಗಳಲ್ಲಿ ಬಂದು ನೋಡಿ ಅದನ್ನು ನೋಡಿ ಇಚ್ಛೆಪಟ್ಟಿದ್ದಾರೆ. ಸೊ ಈ ರೀತಿ ಟೆಕ್ನಾಲಜಿ ನಮ್ಮ ಸಂಸ್ಥೆಯಿಂದನೇ ಬಿಡುಗಡೆ ಆಗಿದೆ. ಸಂಸ್ಥೆಯಲ್ಲಿ ಇದು ಇತ್ತೀಚೆಗೆ ಸಿಗ್ತಾ ಇದೆ. ಸೊ ಆದ್ದರಿಂದ ಎಲ್ಲ ರೈತರು ಆದಷ್ಟು ತಮಗೆ ಯಾವುದು ಟೆಕ್ನಾಲಜಿ ಬೇಕು, ಸೊ ನಮ್ಮ ವೆಬ್ಸೈಟ್ಗೆ ಹೋಗಿ ಬೇಕಾದರೆ ನೋಡಿ, ಬೇಕಿದ್ರೆ ತಾವು ತಮ್ಮ ಮನೆಗೆ ತರಿಸ್ಕೋಬೋದು. ಆ ಲೆವೆಲ್ಗೆ ಇವತ್ತು ಟೆಕ್ನಾಲಜಿ ರೀಚ್ ಆಗ್ತಾ ಇದೆ. ನಮ್ಮ ಸಂಸ್ಥೆಯ ಬಗ್ಗೆ ನನಗೆ ಜ್ಞಾಪಕ ಬಂದಂಥ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದಾನೆ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಡಾಕ್ಟರ್ ಎಸ್ ಜಿ ಅಂಕೇಗೌಡ ಸರ್ ಅವರು ಹೇಳ್ತಾ ಇದ್ರು, ಈ ಒಂದು ಪ್ರಾದೇಶಿಕ ಕೇಂದ್ರದಲ್ಲಿ ಮುಖ್ಯವಾಗಿ ಕರಿಮೆಣಸು ಮತ್ತು ಏಲಕ್ಕಿಯ ಬಗ್ಗೆ ನಾವು ಸಾಕಷ್ಟು ಸಂಶೋಧನೆಗಳನ್ನು ಕೈಗೊಳ್ತೇವೆ. ಅದೇ ರೀತಿ ಇಲ್ಲಿ ಸಾಕಷ್ಟು ರೀತಿಯ ಒಂದು ISRನಿಂದ ಸ್ಪಾನ್ಸರ್ ಮಾಡಿರುವಂತಹ ಯಂತ್ರೋಪಕರಣಗಳು ಬಹಳ ಇದ್ದಾವೆ. ಯಾರಾದರೂ ರೈತರು ಇಲ್ಲೇ ಖುದ್ದು ತಾವಾಗೆ ಬಂದರೆ ಅವರಿಗೆ ಎಲ್ಲ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಅದೇ ರೀತಿ ಈ ಒಂದು ನರ್ಸರಿ ಕೂಡ ಇದೆ ಇಲ್ಲಿ ನಮ್ಮ ಹತ್ರನೇ. ಇಲ್ಲಿಂದ ಸಸ್ಯಗಳನ್ನು ಅವರು ಕೊಂಡೊಯ್ಬೋದು ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ನಾವು ಈ ಒಂದು ಪ್ರಾದೇಶಿಕ ಕೇಂದ್ರಕ್ಕೆ ಬಂದಿದ್ದೀವಲ್ಲ, ಮುಂದಿನ ಕಂತುಗಳಲ್ಲಿ ಇಲ್ಲಿರುವ ವಿಜ್ಞಾನಿಗಳನ್ನು ಮಾತಾಡಿಸಿ ಕರಿಮೆಣಸು ಮತ್ತು ಏಲಕ್ಕಿಯ ಕುರಿತಾದ ಒಂದು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿಂದ ತಗೊಂಡು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.